ಬಾಲರಾಮನ ಪ್ರತಿಷ್ಠಾಪನೆಗೆ ಸಜ್ಜಾಗಿರೋ ಅಯೋಧ್ಯೆ ಸದ್ಯ ಇಡೀ ದೇಶದ ಆಕರ್ಷಣೆಯ ಕೇಂದ್ರಬಿಂದು. ಈ ನಡುವೆ ರಾಮನ ಜನ್ಮಸ್ಥಳದಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಹೋಟೆಲ್ ಮತ್ತು ವಸತಿ ಉದ್ಯಮಗಳು ಚಿಗುರೊಡಿತಾ ಇದ್ದು, ರಾಮನ ದರ್ಶನ ಪಡೆಯೋ ಕರ್ನಾಟಕದ ಯಾತ್ರಿಕರಿಗೂ ಕೂಡ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮರ್ಯಾದಾ ಪುರುಷೋತ್ತಮ ಜಾನಕಿ ವಲ್ಲಭ ರಘುರಾಮ ತನ್ನ ಆಸ್ಥಾನದಲ್ಲಿ ವಿರಮಿಸುವ ದಿನ ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೀತಾ ಇದೆ. ಜನವರಿ 16ರಿಂದ ಚಂಡಿಕಾ ಯಾಗಕ್ಕೆ ತಯಾರಿ ನಡೆದಿದೆ. ಈ ಮಧ್ಯೆ ರಾಮನ ಜನ್ಮಸ್ಥಳದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಭಾರೀ ಬಲ ಬಂದಿದೆ. ಅಯೋಧ್ಯೆಯಲ್ಲಿ ಭೂಮಿಯ ಮೇಲೆ ಭಾರಿ ಹಣ ಹೂಡಿಕೆ. ರಿಯಲ್ ಎಸ್ಟೇಟ್ ಕಂಪನಿ, ಡೆವಲಪರ್ಗಳಿಂದ ಇನ್ವೆಸ್ಟ್. ರಾಮನ ಪ್ರತಿಷ್ಠಾಪನೆ ಹೊತ್ತಲ್ಲಿ ಅಯೋಧ್ಯೆಯ ಪವಿತ್ರ ನೆಲಕ್ಕೆ ಭಾರೀ ಬೆಲೆ ಬಂದಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಕಂಪನಿಗಳು, ಡೆವಲಪರ್ಗಳು ಅಯೋಧ್ಯೆ ನೆಲದ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮವು ಹೊಸ ಹುರುಪು ಪಡೆದುಕೊಂಡಿದೆ. ಜೊತೆಗೆ ದಿ ಹೌಸ್ ಆಫ್ ಅಭಿನಂದನ್ ಲೋಧಾ ಕಂಪನಿ ನಿವೇಶನಗಳ ನಿರ್ಮಾಣಕ್ಕೆ ಸಜ್ಜಾಗಿದೆ. ಅಯೋಧ್ಯೆಯಲ್ಲಿ ಕಳೆದ ವರ್ಷ ಏಪ್ರಿಲ್ ನವೆಂಬರ್ನಲ್ಲಿ 30,000 ಭೂಮಿ ಮಾರಾಟ ರಿಜಿಸ್ಟರ್ ಆಗಿವೆ. ದಿ ಹೌಸ್ ಆಫ್ ಅಭಿನಂದನ್ ಲೋಧಾ ಕಂಪನಿ ಅಯೋಧ್ಯೆಯಲ್ಲಿ ಸುಮಾರು 25 ಎಕರೆ ಜಾಗ ಖರೀದಿಸಿದೆ. ಪ್ರಾರಂಭಿಕ ಹಂತದಲ್ಲಿ 300 ಕೋಟಿ ರೂಪಾಯಿಯನ್ನ ದಿ ಹೌಸ್ ಆಫ್ ಅಭಿನಂದನ್ ಲೋಧಾ ಕಂಪನಿ ಹೂಡಿಕೆ ಮಾಡಲಿದೆ. ಮುಂದಿನ 3-4 ವರ್ಷಗಳಲ್ಲಿ 1,200 ಕೋಟಿ ರೂಪಾಯಿ ಹೂಡಿಕೆಗೆ ಪ್ಲಾನ್ ಮಾಡಿದೆ. ಅಲ್ಲದೆ ಅಯೋಧ್ಯೆಯಲ್ಲಿ 200ರಿಂದ 250 ಖಾಲಿ ನಿವೇಶನ ಅಭಿವೃದ್ಧಿ ಪ್ಲಾನ್ ಮಾಡಿದೆ. ಪ್ರತಿ 1,250 ಚದರ ಅಡಿ ನಿವೇಶನಕ್ಕೆ 1.8 ಕೋಟಿ ರೂಪಾಯಿ ಬೆಲೆ ನಿಗದಿಪಡಿಸುವ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲ, ಬೇರೆ ಬೇರೆ ಕಂಪನಿಗಳು ಕೂಡ ರಾಮನೂರಿನಲ್ಲಿ ಇನ್ವೆಸ್ಟ್ ಮಾಡಲು ಸಜ್ಜಾಗಿವೆ. ಅಲ್ಲದೆ ಅಯೋಧ್ಯೆಯಲ್ಲಿ 5 ಸ್ಟಾರ್, 3 ಸ್ಟಾರ್ ಹೋಟೆಲ್ಗಳು ತಲೆ ಎತ್ತಲು ಸಜ್ಜಾಗಿವೆ. ಜೊತೆಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಕೂಡ ಅಯೋಧ್ಯೆ ಅಭಿವೃದ್ಧಿಗೆ ಭಾರಿ ವೆಚ್ಚ ಮಾಡಲು ಮುಂದಾಗಿದೆ. ಅಯೋಧ್ಯೆ ಸುತ್ತಮುತ್ತ ಹೊಸ ಹೋಟೆಲ್ಗಳ ನಿರ್ಮಾಣ ಮಾಡಲು ಪ್ಲಾನ್ ರೂಪಿಸಲಾಗಿದೆ. ಸದ್ಯ 125 ಹೋಟೆಲ್ಸ್ ಅಯೋಧ್ಯೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು, ಮುಂದೆ ಯಾತ್ರಾರ್ಥಿಗಳು ಹೆಚ್ಚಳವಾಗಲಿದ್ದಾರೆ. ಹೀಗಾಗಿ ಹೋಟೆಲ್, ಲಾಡ್ಜ್ಗಳ ನಿರ್ಮಾಣ ಮಾಡಲು ಕಂಪನಿಗಳು ಮುಂದಾಗಿವೆ. ಅಲ್ಲದೆ 5 ಸ್ಟಾರ್, 3 ಸ್ಟಾರ್ ಹೋಟೆಲ್ಗಳು ತಲೆ ಎತ್ತಲಿವೆ. ಇದರ ಜೊತೆಗೆ 1,400 ಎಕರೆ ಜಾಗದಲ್ಲಿ ಯುಪಿ ಸರ್ಕಾರದಿಂದ ಟೌನ್ಶಿಪ್ ನಿರ್ಮಾಣವಾಗಲಿದೆ. ಇದಕ್ಕಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ 2,200 ಕೋಟಿ ರೂಪಾಯಿ ವೆಚ್ಚ ಮಾಡಲು ಮುಂದಾಗಿದೆ. ಈ ಜಾಗದಲ್ಲಿ ಅಂತಾರಾಷ್ಟ್ರೀಯ ಭವನ, ವಿವಿಧ ರಾಜ್ಯಗಳ ಭವನ ನಿರ್ಮಾಣ, ಮಠಗಳು, ಧರ್ಮಶಾಲಾ, ಧರ್ಮಛತ್ರ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಲಿದೆ. ಅಲ್ಲದೆ ಅಯೋಧ್ಯೆಗೆ ಬರುವ ಭಕ್ತರಿಗೆ ತಂಗುವ ವ್ಯವಸ್ಥೆ ನಿರ್ಮಿಸಿಕೊಡಲು ಯುಪಿ ಸರ್ಕಾರ ನಿರ್ಧರಿಸಿದೆ. ಶ್ರೀರಾಮನ ಭಕ್ತರಿಗೆ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್. ಕರ್ನಾಟಕದ ಶ್ರೀರಾಮ ಭಕ್ತರಿಗೆ ಗುಡ್ ನ್ಯೂಸ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಕರ್ನಾಟಕ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಯುಪಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯದ ಭಕ್ತಾದಿಗಳ ಅನುಕೂಲಕ್ಕೆ ಸರಯೂ ನದಿ ತೀರದಲ್ಲಿ 5 ಎಕರೆ ಜಾಗದಲ್ಲಿ 10 ಕೋಟಿ ವೆಚ್ಚದ ಅತಿಥಿ ಗೃಹ ನಿರ್ಮಾಣಕ್ಕೆ ಮನವಿ ಮಾಡಿದ್ದಾರೆ. ಈಗಾಗಲೇ ಉತ್ತರ ಪ್ರದೇಶ ಹೌಸಿಂಗ್ ಬೋರ್ಡ್ ರಾಜ್ಯಕ್ಕೆ ಪ್ರತಿಕ್ರಿಯೆ ಪತ್ರ ನೀಡಿದ್ದು, ರಾಜ್ಯದ ಪ್ರವಾಸಿಗರಿಗೆ ವಾಸ್ತವ್ಯ ಹೂಡಲು ಅವಕಾಶ ನೀಡಿದೆ. ಹೀಗಾಗಿ ಇನ್ನೊಂದು ವರ್ಷದಲ್ಲಿ ರಾಮ ಮಂದಿರದ ಬಳಿ ಕರ್ನಾಟಕದ ಅತಿಥಿ ಗೃಹ ತಲೆ ಎತ್ತಲಿದೆ. ಒಟ್ಟಾರೆ ರಾಮನೂರಿನಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಯಾತ್ರೆ ಶುರುವಾಗಿದೆ. ಇದರ ಜೊತೆಗೆ ರಾಮ ಜನ್ಮಭೂಮಿ ಮತ್ತಷ್ಟು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಾಡಾಗುತ್ತಿರುವುದು ರಾಮ ಭಕ್ತರ ಹರ್ಷವನ್ನ ಮತ್ತಷ್ಟು ಹೆಚ್ಚಿಸಿದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.